ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಇವಾಗ ಕರೆಕ್ಟಾಗಿ 10:25 10:30 ಅಂತಲೇ ಅಂದ್ಕೊಳ್ಳಿ. ಸೊ ಇವತ್ತು ಶನಿವಾರದ ವ್ಲಾಗು. ಈ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ ಅಡ್ಡ ಬರ್ತದೆ. ಈ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಕೂಡ ವೆದರು ಬಿಸಿಲಿದೆ, ಬಟ್ ಆದರೆ ಒಂಥರ ಥಂಡಿ ಥರ ಇದೆ, ಚೆನ್ನಾಗಿದೆ ಬಿಸಿಲಿದ್ರೂ. ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಥಂಡಿ ಥರ ಇದೆ. ಇವತ್ತೇನಂತಂದರೆ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಡಿಮಾರ್ಟ್ಗೆ ಹೋಗ್ತಾಯಿದ್ದೀವಿ. ಡಿಮಾರ್ಟಲ್ಲಿ ಏನೆಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳ್ತೀನಿ. ನಾವು ಮಂತ್ಲಿ ಗ್ರೋಸರಿ ಎಲ್ಲ ನಿಮ್ಗೆ ಗೊತ್ತು, ನಾವು ಇಲ್ಲೇ ಸುತ್ತಮುತ್ತ ತೊಗೊಳ್ಳೋದು ಅಂತ. ಬಟ್ ಕೆಲವೊಂದು ಗ್ರೋಸರೀಸ್ ಎಲ್ಲ ಬೇಕು, ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ರೆಡ್ಸದು. ಐಮ್ ಸಾರಿ, ಡಿಸ್ಟರ್ಬ್ ಆಗ್ತಾ ಇದೆ. ನಾನೇನು ಮತ್ತೆ ರೂಮಲ್ಲಿ ಮಾಡ್ತೀನಿ ಇವಾಗ. ಅದಕ್ಕೆ ನಾನು ಮತ್ತೆ ರೂಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಬ್ಯಾಕ್ಗ್ರೌಂಡ್ ಹೇಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಡೋರೆಲ್ಲ ಕ್ಲೋಸ್ ಮಾಡಿದ್ದೀನಿ. ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಅದಕ್ಕೆ ಸೌಂಡ್ ಬರ್ತಾಯಿತ್ತು. ಈಗ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಮಾಡಿದ್ದೆ, ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಅದು ಮಾಡಿದ್ದು 8 ಗಂಟೆಗೆ, ತಿನ್ನೋಷ್ಟರಲ್ಲಿ ಥರ ಗಟ್ಟಿಯಾಗಿ ಹೋಗಿತ್ತು. ಬಿಸಿಬೇಳೆ ಬಾತ್ ಅಂದರೆ ನಂಗೆ ಅಷ್ಟೊಂದೆಲ್ಲ ಏನು ಫೇವ್ರೇಟ್ ಇಲ್ಲ, ಬಟ್ ಆದರೂ ಕೂಡ ತಿಂತೀನಿ. ಬೇಡ ಅದು ಇದು ಅಂತೆಲ್ಲ ಹೇಳಲ್ಲ. ಇವಾಗ ಇವರು ಕೂಡ ಕೂತಿದ್ದಾರೆ, ಹೋಗಬೇಕು. ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ಅಲ್ಲಿಂದ ಬಂದಮೇಲೆ ಹೇಳ್ತೀನಿ. ಸೊ ಮನೆ ಹತ್ರ ಕೂಡ ಹೋಗಬೇಕು, ಬರ್ತೀನಿ. ಇವಾಗ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ, ಇದು ಹಿಂಗೆ ಲೂಸ್ ಆಗಿದೆ, ಜೀನ್ಸ್ ಇಷ್ಟೇ, ಇನ್ನೇನು ಚೇಂಜ್ ಮಾಡಿಲ್ಲ. ಲಿಪ್ಸ್ಟಿಕ್ ಬಂದು ಯಾವುದು ಬಾಯಿಗೆ ಬರ್ತಾಯಿಲ್ಲ, ನಾನು ನೋಡಿಸ್ತೀನಿ. ಎಲ್ ಐ ಟಿ ಲಿಪ್ಸ್ಟಿಕ್ಕು. ಇದು ಲಿಪ್ ಲೈನರ್ ಬಂದು ಸ್ವಿಸ್ ಬ್ಯೂಟಿದು, ತುಂಬ ಚೆನ್ನಾಗಿದೆ. ಇದು ನಮ್ಮ ಅವ್ವ ಹಿಂದೆ ಪ್ಯಾಂಟ್ ಎಲ್ಲ ಹಾಕಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಅವಾಗಿಂದ ನಾನು ಲಿಪ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಲಿಪ್ ಲೈನರ್ ಹಾಕ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಹಾಕಿದ್ದೀನಿ. ಇನ್ನೇನು ಹಾಕಿಲ್ಲ, ಕಾಜಲು ಹಾಕಿಲ್ಲ, ಐಲೈನರು ಹಾಕಿಲ್ಲ, ಅಲ್ಲ ಹಾಗೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ಈಗ ಹೋಗ್ತಾ ಇದ್ದೀವಿ, ಹೋದ್ಮೇಲೆ ನೋಡಿಸ್ತೀನಿ. ವ್ಲಾಗ್ ಫುಲ್ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಟ್ ನಾನು ನೋಡಿಸ್ತೀನಿ ನಿಮಗೆ, ಏನು ಲೈಟು ಅಂತ. ಅದು ಇದೇ ಲೈಟು. ಏನು ಲೈಟ್ ಅದೇ ಇದು? ಏನು ಲೈಟು? ಬೀದಿ ಲೈಟಾ? ಕತ್ಕೊಂಡ್ಬಿಟ್ಟ. ಇದು LED ಲೈಟು, ತುಂಬ ಚೆನ್ನಾಗಿ ಬ್ರೈಟ್ ಬರುತ್ತೆ. ಅಕಸ್ಮಾತ್ ಮನೇಲಿ ಚಿಕ್ಕ ಪುಟ್ಟ ಫಂಕ್ಷನ್ ಮಾಡ್ಕೋತೀವಿ ಅಂದರೆ, ಇಲ್ಲ ಸಂಜೆ ಹೊತ್ತಿನಾದ್ರೂ ಪೆಂಡಲ್ ಹಾಕ್ಕೊಂಡು ಏನೋ ಒಂದು ಮಾಡ್ಕೋತೀವಿ, ಇಲ್ಲ ಏನೋ ಒಂದು ನೈಟಲ್ಲಿ ಕೆಲಸ ಇರುತ್ತೆ ನಮಗೆ, ಅಂತ ಟೈಮಲ್ಲಿ ಬೆಳಕಿರಲ್ಲ ಅಂದರೆ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ಅದಕ್ಕೆ ಅಮ್ಮ ಅವ್ರು ಮನೆ ಕಳಿಸಿದಾರಲ್ಲ, ಯಾವಾಗಾದರೂ ನೈಟಲ್ಲಿ ಏನಾದ್ರು ಕೆಲಸ ಇದ್ದರೆ, ಇಲ್ಲ ಕೆಲಸದವ್ರು ಬಂದಿದ್ದರೆ ಅವಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೋಗಿ ಕೊರೋಣ ಅಂತ ಹೇಳಿದ್ದಾರೆ. ಈಗ ಮನೆ ಹತ್ರ ಹೋಗ್ತೀವಿ, ಎಷ್ಟಾಗಿದೆ ಕೆಲಸ ಅಂತ ನೋಡಿಸ್ತೀನಿ ನಿಮ್ಗೆ. ಹಂಗೇನೆ ಅವಾಗವಾಗ ಹೋಗ್ತಿರ್ತೀನಿ, ಬಟ್ ನಾನು ವ್ಲಾಗಲ್ಲಿ ನೋಡ್ಸೋಕೆ ಹೋಗಲ್ಲ. ಇವತ್ತು ಹೇಗಿದ್ರು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಎಷ್ಟು ಕೆಲಸ ಆಗಿದೆ ಅಂದ್ಬಿಟ್ಟು ನಾನು ನಿಮಗೆ ನೋಡಿಸ್ತೀನಿ. ಹೋಗೋಣ? ಓಕೆ, ಬನ್ನಿ. ಇವತ್ತು ಬಿಟ್ಟಿಲ್ಲ ಅಂದ್ರೆ ನಾಳೆ ಬರೋಲ್ಲ, ಸೋಮವಾರ ಬರ್ತಾರೆ. ಸೋಮವಾರ ಬಿಟ್ಕೊತೀನಿ. ಎಲ್ಲಿ ಹೇಳೋಣ, ತಿನ್ನಿ ಮುದ್ದೆ ತಿನ್ಬಿಟ್ಟೇಣ. ಮುದ್ದೆ ಇಲ್ಲ ಬರೀ ಮನೆಯಲ್ಲ ಮುಗಿಸ್ತಿದ್ದಾರಣ. ಹಾಂ ಹಾಂ ಹೌದು, ಅದು ಕಾಣೆ. ಹಾಂ ಫೋನ್ ಮಾಡಿದ್ಯಾ? ಹೌದು. ಹ್ಞೂ
ದೇವಮಲೆ ಇದು ಕೊಬ್ಬರಿ ಬೆಡ್ರೂಮ್ ಒಂದೆರಡು ದಿನ ಹಾಕಿರ್ತಾರೆ ಈಗ ಚೆನ್ನಾಗಿ ಕಾಣ್ತೀವಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದ್ದೀವಿ. ಕೂತ್ಕೋಬೋದು. ನಿಮ್ಗೆ ಇನ್ನೊಂದು ಗೊತ್ತಾ, ಸಿಂಗಲ್ ಡೋರ್ ಹಾಕೊಳ್ಳಿ ಅಣ್ಣ ಸಾಕು. நீயே கற்பனை பண்ண நீயே கற்பனை பண்ணிக்க போயிடுவாங்க அந்த சொன்னா போயிடுவாங்கன்னா சொல்லு. ನಿಮ್ಮ ಗಾಡಿ ಮನೆ ತ ಹಾಕೊಳ್ಳೋಕೆ ಅಂತ ಅವಾಯ್ ಚಪ್ಪಲಿನ ಇಟ್ಕೊಬಿಟ್ಟಿದ್ಯಾ? ಮತ್ತೆ ಎಲ್ಲ ಗಲೀಜ್ ಹೌದು, ಇದ ತೊಳ್ಬಿಡ್ಬೋದಲ್ಲ. ಒಂದು ಶೂ ಹಾಕ್ಬಿಡ್ತೀನಿ, ಶೂ ಐದು ಜೊತೆ ಶೂ ತರಿಸ್ತೀನಿ. ಹುಡುಗರು ಹಾಕತ್ತಾರಲ್ಲ, ಕಾಲೇಜ್ ಹುಡುಗರು ಹಾಕತ್ತಾರಲ್ಲ, ಆ ಥರ ಶೂ ತರಿಸ್ತೀನಿ. ನೀನು ನಿಜಲ್ಲ, ನೀನು ಬಿಡಪ್ಪ, ನಿನಗೇನು ಕಡಿಮೆ. ಎಲ್ಲಿಗೆ ತಣ ಲೈಟು? ತತ್ತೀನಿ ಹಿಡ್ ತತ್ತೀನಿ. ಫುಲ್ ಕಾಲಿದೆ ನೋಡಿ ಇವತ್ತು, ಫಸ್ಟ್ ಟೈಮ್. ಅದು ಶನಿವಾರ ಅವತ್ತು ಫುಲ್ ಖಾಲಿ. ನಾವೇ ಫಸ್ಟು ಇಲ್ಲಿರೋ ಗಾಡಿಗಳಲ್ಲಿ. ಏನರಿ ಫುಲ್ ಖಾಲಿ ಇದೆ, ಗಾಡಿ ನಿಲ್ಸೋಕ್ಕೂ ಜಾಗ ಇರಲಿಲ್ಲ, ಅದಕ್ಕೆ ಬೇಗ ಬಂದುಬಿಟ್ಟಿದ್ದೀವಿ. 10:45 ಇವಾಗ. ಸೊ ಗೊತ್ತಾಯಿತು ಅನಿಸುತ್ತೆ ನಿಮಗೆ, ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಡಿಮಾರ್ಟಲ್ಲಿ ಸಿಕ್ಕಾಬಟ್ಟೆ ಖುಷಿ ಆಯಿತು, ನನಗಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅವ್ರನ್ನ ಮಾತಾಡಿಸ್ದೆ, ಇಲ್ಲೇ JP ನಗರಲ್ಲೇ ಇದ್ದಿದ್ದಂತೆ. ನನ್ನ ನೋಡಿ ಅವರೇ ಕರೆದ್ರು. ಕೆಲವರೆಲ್ಲ ಯಾಕೆ ಕರಿಬೇಕು, ಏನು ಇವ್ರೇನು ದೊಡ್ಡ ಸೆಲೆಬ್ರಿಟಿನ ಅನ್ನೋ ಥರ ಯೋಚನೆ ಮಾಡ್ತಾರೆ. ಬಟ್ ಕೆಲವ್ರು ನೋಡಿಬಿಟ್ಟು ಹಾಗೆ ಸುಮ್ಮನಾಗಿರ್ತಾರೆ, ನೋಡಿರ್ತಾರೆ. ಬಟ್ ಇವರು ನೋಡಿಬಿಟ್ಟು ನನ್ನ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಫೋಟೋ ಕ್ಲಿಕ್ ಮಾಡಲ ಅಂತ ಹೇಳಿದ್ರು, ಸರಿ ಮಾಡ್ಕೊಳ್ಳಿ ಅಂದರು. ವೀಡಿಯೋ ಕೂಡ ಮಾಡಿಕೊಂಡೆ. ಡಿಮಾರ್ಟಲ್ಲಿ ವೀಡಿಯೋ ಅಲೋ ಇಲ್ಲ, ಬಟ್ ಇದು ಗೊತ್ತಿಲ್ಲದಿರೋ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ತುಂಬ ಖುಷಿ ಆಯಿತು. ಇನ್ನೂ ನನಗೆ ಸ್ಯಾಲ್ರಿ ಬಂದಿಲ್ಲ, ಬಟ್ ಆದರೆ ಈ ಥರ ನನ್ನ ರೆಕಗ್ನೈಸ್ ಮಾಡ್ತಾರಲ್ಲ, ಅದು ನಂಗೆ ಅದಕ್ಕಿಂತನೂ ಹೆಚ್ಚು ಅನ್ಬೋದು. ಯೂಟ್ಯೂಬ್ ಮಾಡಿದ್ದಕ್ಕೂ ಒಂದೊಂದ್ಸಲಿ ಖುಷಿ ಅನಿಸುತ್ತೆ. ನಾವು ಯೂಟ್ಯೂಬಿಂದ ನನ್ನ ಕಂಡುಹಿಡಿದ್ರಲ್ಲ ಅನ್ನೋ ಒಂಥರ ಖುಷಿ ಆಗುತ್ತೆ. ಸುವರ್ಣ ಸೂಪರ್ ಸ್ಟಾರ್ಗೆ ಹೋದಾಗ ಸ್ವಲ್ಪ ಜನ ಕಂಡುಹಿಡಿದಿದ್ರು, ಬಟ್ ಯೂಟ್ಯೂಬಿಂದ 3 ಜನ ಇದುವರೆಗೂ ಕಂಡುಹಿಡಿದಿದ್ದಾರೆ. ಮೋಸ್ಟ್ಲಿ ತುಂಬ ಜನ ನೋಡಿರ್ತಾರೆ ಕೆಲವರೆಲ್ಲ, ಬಟ್ ಮಾತಾಡ್ಸಿರಲ್ಲ ಅಷ್ಟೇ. ತುಂಬ ಖುಷಿ ಆಯಿತು ನನಗೆ, ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ನೀವು ಕೂಡ ನನ್ನ ವ್ಲಾಗ್ ನೋಡ್ತಾಯಿದ್ರೆ ನಾನು ನಿಮ್ಮನ್ನ ನೋಡಿದ್ದಕ್ಕೆ, ನನ್ನ ಮಾತಾಡ್ಸೋದಕ್ಕೆ ತುಂಬ ಖುಷಿ ಆಯಿತು ಅಂತ ಹೇಳ್ತೀನಿ. ಹಲೋ ಅಂತ ಹೇಳ್ತೀನಿ. ನೋಡಿ, ಅಕಸ್ಮಾತ್ ನೀವು ಈ ವ್ಲಾಗ್ ನೋಡಿದ್ರೆ ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ, ನಾನೇ ಅಂತ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ಇವಾಗ ಶಾಪಿಂಗ್ ಎಲ್ಲ ಆಯಿತು, ಆಚೆ ಬಂದಿದ್ದೀವಿ. ವೆಯ್ಟ್ ಇರೋ ಕಾರಣ ಸೋಪಿನ ಪುಡಿ ತುಂಬ ಭಾರ ಇದೆ, ಅದನ್ನು ಎತ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಟ್ರಾಲಿನೇ ಆಚೆ ತಂದಿದ್ದೀವಿ. ಇಲ್ಲಿ ವೆಯ್ಟ್ ಮಾಡ್ತಿರೋ ಅಷ್ಟೇ ನಾನು ಗಾಡಿ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ಇವಾಗೆಲ್ಲ ಶಾಪಿಂಗ್ ಮಾಡಿಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಏನೇನು ತೊಗೊಂಡೆ ಏನು ಅಂತೆಲ್ಲ ಮನೆಗೆ ಹೋಗಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವಾಗ ಡಿಮಾರ್ಟ್ ಕೊಟ್ಟು ಬಂದ್ವಿ. ಸೊ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನೋಡಿಸ್ತೀನಿ. ನೋಡಿಸೋದಕ್ಕೆ ಮುಂಚೆ ನಂಗೆ ತುಂಬ 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 ಖುಷಿಯಾಗಿದ್ದು ಅಂದರೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ದು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವು ಅನ್ಕೋಬೋದು ಏನು ಅಷ್ಟೊಂದು ಖುಷಿ ಆಗುತ್ತಾ ಅಂತ. ನಂಗೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ನಾವು ಹತ್ತತ್ರ ಇನ್ನೊಂದು 2 ಮಂತ್ಸ್ ಬಂದರೆ 1 ಇಯರ್ ಬ್ಯಾಕು, 10 ಮಂತ್ಸ್ ಬ್ಯಾಕು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ನನಗೆ, ರಾಮನಗರದಲ್ಲಿ ನಾವು ಜಾತ್ರೆಗೆ ಅಂತ ಹೋಗೋ ಟೈಮಲ್ಲಿ. ಅದು ಬಿಟ್ಟು ಇನ್ನೊಂದು ಕಡೆ ಯಾವಾಗಲೂ ಸಿಕ್ಕಿದ್ರು. ರಾಮನಗರಲ್ಲಿ ಅವರೇ ಮಾತಾಡ್ಸಿದ್ರು, ಸಂಗೀತ ಅಲ್ವಾ ನೀವು, ಯೂಟ್ಯೂಬ್ ಮಾಡ್ತೀರಾ ಅಲ್ವಾ ಅಂತ ಹೇಳಿದ್ರು. ಅವರು ಗೆಸ್ಸಲ್ಲಿ ಯೂಟ್ಯೂಬ್ ಮಾಡ್ತೀರಾ ಅಲ್ವಾ ಅಂದ್ಬಿಟ್ಟು ಹೆಸರು ಸ್ವಲ್ಪ ಗೆಸ್ ಮಾಡಿ ಅವರು ಗೆಸ್ ಮಾಡಿದ್ರು. ಬಟ್ ಅವರು ಮಾತಾಡ್ಸಿದ್ರು, ನಂಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಯಾರೋ ಮಾತಾಡ್ಸಿರ ನನಗೆ. ನಾನು ಕೆಲ್ಸಕ್ಕೆ ಹೋಗೋದು ಬಸ್ಸಲ್ಲಿ ಒಂದು ಹುಡುಗಿ ಸಿಕ್ಕಿತ್ತು. ನಾನು ಕೆಲ್ಸಕ್ಕೆ ಹೋಗಿ ಬರೋ ಟೈಮಲ್ಲಿ ನೀನು ಸಂಗೀತ ಅಲ್ವಾ, ಯೂಟ್ಯೂಬ್ ಮಾಡ್ತೀರಾ ಅಲ್ವಾ ಅಂತ. ಆವಾಗ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಸ್ಸಲ್ಲಿ ಸಿಕ್ಕಿದ್ರು ಅಂತ. ಸೊ ಇವಾಗ 3rd ಟೈಮು ನಾನು ಶಾಪ್ ಮಾಡ್ತಾ ಇದೆ ಇಲ್ಲಿ ಡಿಮಾರ್ಟಲ್ಲಿ. ಅವಾಗ ಬಂದು ಒಬ್ಬರು ನೇಮ್ ನಾನು ಹೇಳ್ತೀನಿ, ನಾನು ವೀಡಿಯೋ ನೋಡಿಬಿಟ್ಟು.
ಸೊ ಅವರು ಅಮ್ಮ ಮಗ ಇಬ್ಬರು ಬಂದಿದ್ರು. ಸೊ ಸಂಗೀತ ಅಲ್ವಾ ನೀವು ಅಂದರು. ನಾನು ಐ ಥಿಂಕ್ ಸುವರ್ಣ ಸೂಪರ್ ಸ್ಟಾರ್ನ ನೋಡಿರಬೇಕು, ಇಲ್ಲ ಯಾರ ಕಡೆಯಿಂದನೋ ಗೊತ್ತಿರಬೇಕು ಅಂದ್ಕೊಂಡು ಹೌದು ಅಂದೆ. ನಾನು ನಿಮ್ಮನ್ನ ಯೂಟ್ಯೂಬಲ್ಲಿ ನೋಡಿದ್ದೆ, ನೀವು ಯೂಟ್ಯೂಬ್ ಮಾಡ್ತೀರಾ ಅಲ್ವಾ ಅಂದರು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೌದು ಅಂತಂದೆ. ನಾನು ನಿಮ್ಮನ್ನು ನಿಜವಾಗ್ಲೂ ತಕ್ಷಣ ಕಂಡಿಡಿಯೋಕ್ಕಾಗಿಲ್ಲ, ನನ್ನ ಮಗ ಕಂಡಿಡ್ತಾನೆ ನಿಮ್ಮನ್ನು, ಯೂಟ್ಯೂಬ್ನ ನೋಡ್ತೀನಲ್ವಾ ಅವನು ಕೂಡ ನೋಡ್ತಾನೆ ಅಂತ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಮಾತಾಡಿಸ್ದೆ ಅವ್ರನ್ನೆಲ್ಲ. ಡಿಮಾರ್ಟಲ್ಲಿ ಜಾಸ್ತಿ ವಿಡಿಯೋ ಎಲ್ಲ ಮಾಡೋಕ್ಕೆ ಕೊಡಲ್ಲ, ಬಟ್ ಆದರೆ ಅವ್ರನ್ನ ನಾನು ಕೇಳಿದೆ, ಈ ಥರ ನೀವು ವೀಡಿಯೋಗೆ ಬರ್ತೀಯಾ ಇಲ್ಲ ತೊಗೋಬೋದಾ ಅಂತ ಕೇಳಿದಾಗ, ಇಲ್ಲ ತೊಗೊಂಡು ಬಂದು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ, ಫೋಟೋ ಕೂಡ ತೊಗೋಬೋದು ಅಂತ ಅಂದರು. ಆವಾಗ ಅವ್ರ ಜೊತೆ ಚಿಕ್ಕದಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು. 3ನೇ ಸಲ ನನ್ನ ಸಬ್ಸ್ಕ್ರೈಬರ್ ನನ್ನ ಮಾತಾಡಿಸಿದ್ದು. ಸೊ ಇವಾಗ ನಾನು ಆದಷ್ಟು ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೇಳ್ಬೇಕು ಅನ್ಕೋತಿದ್ದೀನಿ, ಆಗ್ತಾಯಿಲ್ಲ. ನಾನು ನೆಕ್ಸ್ಟ್ ಹೇಳ್ತೀನಿ, ಅದಕ್ಕೆ ಸಪ್ರೇಟಾಗಿ ವ್ಲಾಗ್ ಮಾಡೋಣ ಅನ್ಕೊಳ್ತಿದ್ದೀನಿ. ಆಗ್ತಾಯಿಲ್ಲ ನನಗೆ, ಬಟ್ ಮಾಡ್ತೀನಿ ಆದಷ್ಟು. ಇನ್ನು ಮುಂದೆ ಅಟ್ಲೀಸ್ಟ್ ವಾರದಲ್ಲಿ 2-3 ವ್ಲಾಗ್ಸ್ ಬಂದೇ ಬರುತ್ತೆ. ತುಂಬ ಖುಷಿಯಾಗಿದ್ದು ವ್ಲಾಗ್ ಅಂತ ಹೇಳ್ಬೋದು. ಇದು ಕೂಡ ನನ್ನ ಒನ್ ಆಫ್ ದ ಬೆಸ್ಟ್ ವ್ಲಾಗ್ಸ್. ಅವ್ರು ಸಿಕ್ಕಿದ್ದು ನನಗೆ ಅಪ್ಪನ ಮನೆ ಹತ್ರ ಹೋಗಿ ಬಂದ್ವಿ, ಅದಾದ್ಮೇಲೆ ಡಿಮಾರ್ಟ್ಗೆ ಹೋಗಿ ಬಂದ್ವಿ ಅಲ್ವಾ. ಏನ್ ತಾತ ಸಿಲಿಂಡರ್ ಬಂದಾ? ಒಂದು ನಿಮಿಷ, ಸಿಲಿಂಡರ್ ಬಂತು. ಸಿಲಿಂಡರ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸಿಲಿಂಡರ್ ಬಂತು, ಅದಕ್ಕೋಸ್ಕರ ನಾನು ವ್ಲಾಗ್ ಇದು ಮಾಡಿದೆ. ಸೊ ಸಿಲಿಂಡರ್ ತೊಗೊಂಡೆ. ಸೊ ಅದು ಖುಷಿ ಆಯಿತು. ಅವ್ನು ಪದೇ ಏನು ಹೇಳೋದಲ್ವಾ. ಸೊ ಅದು ಒಂಚೂರು ಕ್ಲಿಪ್ಪಿಂಗ್ಸ್ ಇದೆ, ನಾನು ಅದನ್ನು ಹಾಕ್ತೀನಿ. ಅದಾದಮೇಲೆ ಇದು ಕಂಟಿನ್ಯೂ ಮಾಡ್ತೀನಿ. ಸೊ ಟೈಡು 8 kg 6+2 kg ಇದು ತೊಗೊಂಡೆ. ಅದಾದಮೇಲೆ ನನಗೆ ಫೇವ್ರೇಟ್ ಅಂದರೆ ಫೇವ್ರೇಟ್ ಆಗಿಬಿಟ್ಟಿದೆ, ತುಂಬ ಇಷ್ಟ ಆಗೋಗಿದೆ. ಇದಿಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ ಅನ್ಬೋದು. ಪ್ಲಸ್ ಇದು ನನಗಿಂತ ಹೆಚ್ಚಾಗಿ ನಮ್ಮ ಮೀಟು ತುಂಬ ಫೇವ್ರೇಟ್ ಆಗೋಗಿದೆ. ಅಕಸ್ಮಾತ್ ಬಿಸ್ಕೆಟ್ ಕೊಟ್ಟರು ಕೂಡ ನನ್ನ ಕಿಚನ್ ಹತ್ರ ಬಂದುಬಿಟ್ಟು ನೋಡ್ತಿರ್ತಾಳೆ, ಇವಳು ಇನ್ನೂ ಹಾಕಿಲ್ವಲ್ಲ ಯಾಕೆ ಅಂತ ಕೇಳ್ತಿರ್ತಾಳೆ. ಸೊ ಇದು ಮ್ಯೂಸ್ಲಿ ಕೆಲಾಕ್ಸು ನಂಗೆ ತುಂಬ ಇಷ್ಟ. ಇದು ಈ ಬ್ರ್ಯಾಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಬೇರೆ ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಅಂತ ಅನ್ಬೋದು. 315 ಏನೋ ಬಿತ್ತು, 490 ಏನೋ 315 ಏನೋ ಬಿತ್ತು ವಿತ್ ಆಫರು. ತುಂಬ ಇಷ್ಟ, ಬಟ್ ಅಷ್ಟೊಂದು ಇರೋಲ್ಲ ಕ್ವಾಂಟಿಟಿ. ಅದರಲ್ಲಿ ಏನು ಮಾಡ್ತೀರಾ. ಇದು ಬರ್ತಾ ಜಯನಗರಲ್ಲಿ ಡಾಸ್ಲರ್ ಪೌಡ್ರ್ ತೊಗೊಂಬಂದೆ 10 ರೂಪೀಸು. ಅತ್ತೆ ಪೌಡ್ರಸ್ ತುಂಬ ಇಷ್ಟಪಡ್ತಾರೆ ಡೈಲಿ ವೇರ್ಗೆ. ಸ್ಮೆಲ್ ಸಕ್ಕತ್ತಾಗಿರುತ್ತೆ, ನಾನು ಪ್ರಿಫರ್ ಮಾಡ್ತೀನಿ. ಪಾನ್ಸ್ಗಿಂತ ಡಾಸ್ಲರ್ ಯೂಸ್ ಮಾಡ್ಬೋದು. ಇದೊಂದು ಫ್ಲೇವರು ಬ್ಲ್ಯಾಕ್ ಕಲರ್ ಒಂದಿದೆ, ನಾನು 2 ತೊಗೊಂಡೆ ಸಾಕು ಅಂತ. ಇದು ಜಯನಗರಲ್ಲಿ ತೊಗೊಂಡಿದ್ದು. ಆಮೇಲೆ ಇದು ವೈಟ್ ಟೌನ್ ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ ಅಂದರೆ ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಬ್ರೈಟಾಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಲಾಸ್ಟ್ ಟೈಮು 19 ಏನೋ ಕೊಟ್ಟು ತೊಗೊಂಡೆ ಅನಿಸುತ್ತೆ. ಇದು 140ಗೆ ಬೈ 1 get 1. ಸೊ ತೊಗೊಂಡ್ಬಿಟ್ಟೆ, ಈ ಥರ ಇರಲಿ ಬಿಡು ಅಂದ್ಬಿಟ್ಟು. ರೋಸ್ ವಾಟ್ರ್ ಇನ್ನೂ ಸ್ವಲ್ಪ ಇತ್ತು, ಬಟ್ ಇರಲಿ ಅಂತ ತೊಗೊಂಡೆ. 40 ಏನೋ, ಅದಕ್ಕೆ ಫಿಲ್ ಮಾಡ್ಕೋತೀನಿ, ಸ್ಪ್ರೇ ಮಾಡ್ಕೋಬೋದು. ಬೆಲ್ಲ ಅರ್ಧ kg ತಗೋಬ ಅಂತ ನಮ್ಮತ್ತೆ. ಇದು ಬಿಸ್ಕೆಟು ಬೈ 1 get 1 ಫ್ರೀ 60 ರೂಪೀಸು. ಗೋಧಿದು ಅತ್ತೆಗೆ ಇಷ್ಟ. ಇದು ಜೋಳ ಅನ್ಸುತ್ತೆ, ಜೋಳನ ಗೋಧಿನ ಗೊತ್ತಿಲ್ಲ, ಬಟ್ ಅತ್ತೆಗೆ ಇಷ್ಟ. ಇದು ಅದಕ್ಕೆ ಹೋದಾಗೆಲ್ಲ ತೊಗೊಂಡು ಬರ್ತೀವಿ. ಜಾಸ್ತಿ ತರೋಣ, 2 ಪ್ಯಾಕೆಟ್ ತರ್ತೀವಿ. ಸಣ್ಣ ರವೆ 1 kg, ಬನ್ಸಿ ರವೆ 1 kg, ಮೈದಾ ಹಸಿಟ್ಟು ಅರ್ಧ kg, ಉದ್ದಿನಬೇಳೆ 1 kg, ತೊಗರಿಬೇಳೆ ಸಪ್ರೇಟಾಗಿ 3 kg. ಆಮೇಲೆ ಹಾರ್ಪಿಕ್ ಇಷ್ಟು ತೊಗೊಂಡೆ ಅಷ್ಟೇ. ಇದೆಲ್ಲ ಇನ್ನೂ ತೊಗೋಬೋದು. ಬೇಳೆ ಸ್ವಲ್ಪ ಒಂಚೂರು ಕಾಸ್ಟ್ಲಿ ಇಲ್ಲಿ, ಅದಕ್ಕೆ ನಾನು ಡಿಮಾರ್ಟಲ್ಲಿ ತೊಗೊಂಡೆ. ಇದಿಷ್ಟಕ್ಕೂ ಸೇರಿ 2100 ಚಿಲ್ಲರೆ ಅಂದರೆ 2200 ಅಂದ್ಕೊಳ್ಳಿ. ಇಷ್ಟ ಆಯಿತು. ಡಿಮಾರ್ಟ್ಗೆ ಹೋದರೆ ಹಂಗೇನೆ ಇದಕ್ಕೇ 700 ಚಿಲ್ಲರೆ ಏನೋ ಆಯಿತು ಅನಿಸುತ್ತೆ ಟೈಡ್ಗೆ. ಸೊ ಟೈಡಿಂದ ಮತ್ತು ಬೇಳೆಯಿಂದನೇ 1000 ಆಗೋಯ್ತು. ಇನ್ನು ಮಿಕ್ಕಿದೆಲ್ಲ ಸೇರಿ 2000+ ಆಯಿತು. ಒಂದ್ಸಲಿ ಕೌಂಟ್ ಮಾಡಬೇಕು ನಾವು. ಡಿಮಾರ್ಟಲ್ಲೆಲ್ಲ ಏನು ಮೋಸ ಇರೋಲ್ಲ, ಸೇಮ್ ಇರುತ್ತೆ. ಕೌಂಟ್ ಮಾಡಿದ್ರೆ ಅಷ್ಟೇ ಬೀಳುತ್ತೆ. ಸೊ ಇಷ್ಟೇ ಶಾಪಿಂಗ್ ಮಾಡಿದ್ದು. ಈಗ ಬಟ್ಟೆ ಒಗಿಬೇಕು. 1 ನಿಮಿಷ. ನಾನು ಅದಕ್ಕೆ ಇನ್ನೂ ಡ್ರೆಸ್ ಚೇಂಜ್ ಮಾಡಿರಲ್ಲ. ನನಗೆ ಈ ಥರ ಎಲ್ಲ ಡ್ರೆಸ್ ಎಲ್ಲ ಹಾಕ್ಕೊಂಡು ಮನೆ ಕೆಲಸ ಎಲ್ಲ ನನಗೆ ಮಾಡೋಕ್ಕಾಗಲ್ಲ. ನಾರ್ಮಲಾಗಿ ಟಿ ಶರ್ಟ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡು ಮಾಡಬೇಕು. ಸೊ ನೋಡಿಸ್ತೀನಿ ನನಗೆ ಏನೇನು ಕೆಲಸ ಎಲ್ಲ ಇದೆ ಅಂತ. ಇದೆಲ್ಲ ಕೈಯಲ್ಲಿ ಒಗೆಯೋ ಬಟ್ಟೆ. ಇದು ಹ್ಯಾಂಡ್ ವಾಶ್ ಮಾಡಬೇಕು. ಅತ್ತೆ ಮದುವೆಗೆ ಹೋಗಿದ್ರಲ್ಲ, ಸೊ ಇದು ಜಸ್ಟ್ ಸೋಪಿನ ಪುಡಿಲಿ ಅಷ್ಟೇ ಹಾಕಿ ಮಾಡ್ತೀನಿ. ಸಿಲಿಂಡರ್ ಇವಾಗ ತಾನೇ ಬಂತು ನೋಡಿ. ಇದು ಸಾರಿ ಒಗೆಯೋದು ಬೇಡ, ಜಸ್ಟ್ ಹಂಗೆ ಒಣಗಾಕು ಅಂತ ಅತ್ತೆ ಹೇಳಿದ್ರು. ಅದು ಬಟ್ಟೆ ಒಗ್ದು ಒಣಗಾಕಬೇಕು. ಇದು ಚೀಪೆಕಾಯಿ ಜಮೂಣ ಕೊಟ್ಟು ಇಲ್ಲಿ ಬಾಳೆಹಣ್ಣಿದೆ, ಇದನ್ನ ಹಾಕಿ ಎತ್ತಿಡಬೇಕು. ಇದು
ಅದೇ ಇದು ತೊಳಿಬೇಕು ಅಂದ್ಬಿಟ್ಟು ಸ್ವಲ್ಪ ಗಲೀಜಾಗಿತ್ತು, ಎಣ್ಣೆ ಥರ ಆಗೋಗಿತ್ತು, ಅದಕ್ಕೆ ತೊಳೆಯೋಣ ಅಂದ್ಬಿಟ್ಟು ಇದು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಇದು ಗಿಡ ಅತ್ತೆ ತಗೊಬಂದು ಕೊಟ್ಟರು, ತುಂಬ ಕ್ಯೂಟಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಬೇರೆ ಬೌಲ್ಗೆ ಹಾಕಿಡಬೇಕು, ಬಟ್ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಇದ್ರಲ್ಲಿ ಹಾಕಿಟ್ಟಿದ್ದೀನಿ. ಎಷ್ಟು ಕ್ಯೂಟಾಗಿದೆ ನೋಡಿ, ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಇದು. ಈ ಪ್ಲ್ಯಾಂಟ್ ಅಂತೂ ಇಷ್ಟು ಉದ್ದ ಬರ್ತಾಯಿದೆ. ಸೊ ಇಷ್ಟೇ, ಕ್ಯೂಟಾಗಿದೆ. ನಾನು ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ಮೇಲೆ ನೋಡಿಸ್ತೀನಿ ನಿಮಗೆ. ಇಷ್ಟೇ ಇವತ್ತಿನ ವ್ಲಾಗು. ಚಿಕ್ಕದಾಗಿ ವ್ಲಾಗ್ಸ್ನ ಹೆಂಡ್ ಮಾಡಿಬಿಟ್ರೆ ಒಳ್ಳೇದಲ್ವಾ. ನಾನು ಬಟ್ಟೆ ಎಲ್ಲ ಒಗೆದು ಒಣಾಕಿದ್ಮೇಲೆ ನಾನು ಸುಮ್ಮನೆ ಮೇಲ್ಗಡೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಬರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಹೆಂಗಿದ್ರು ಫ್ರೀ ಆಗಿದ್ದೀರಲ್ವ, ವೀಡಿಯೋ ಎಂಡ್ ಮಾಡಿಬಿಡೋಣ ಅಂತ. ನಾಳೆ ಒಂದು ವೀಡಿಯೋ ಇದೆ, ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು. ಅದು ಚೆನ್ನಾಗಿದೆ. ನಾಳೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಎಲ್ಲರೂ ಇರ್ತಾರೆ ನನ್ನ ಜೊತೆ. ಸೊ ನಾಳೆ ಫುಲ್ಲು ಆ್ಯಕ್ಟಿವಾಗೆ ಕೆಲಸ ಮಾಡಿಕೊಂಡು ನಮ್ಮ ಅಮ್ಮ ನೋಡ್ಬೋದು, ನಮ್ಮ ಅಪ್ಪನ ನೋಡ್ಬೋದು, ಆಮೇಲೆ ಇನ್ನೂ ನಮ್ಮ ರಿಲೇಟಿವ್ಸ್ನೆಲ್ಲ ನೋಡ್ಬೋದು. ನಾಳೆ ಎಂತಕ್ಕೆ ಎತ್ತಾ ಇಲ್ಲ, ನಾನು ನಾಳೆ ಹೇಳ್ತೀನಿ ನಿಮಗೆ, ಅದು ನಾಳೆ ವ್ಲಾಗಲ್ಲಿ. ಆದಷ್ಟು ಇವಾಗ ವ್ಲಾಗ್ಸ್ಗಳನ್ನ ಮಾಡ್ತಿರ್ತೀನಿ, ಹಾಕ್ತಿರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಸೊ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ, ನಿಮ್ಮನ್ನು ಆ್ಯಕ್ಟಿವ್ ಆಗಿರಿಸಿ ನನ್ನ ವ್ಲಾಗ್ಸ್ನ ನೋಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದೊಂದಿರ ನನ್ನ ಸಬ್ಸ್ಕ್ರೈಬರ್ ಬೇರೆ ಮೀಟ್ ಆಗಿದ್ದಾರಲ್ವ, ಆ ಖುಷಿಗೆ ಇನ್ನೂ ಜಾಸ್ತಿ ವ್ಲಾಗ್ಸ್ ಹಾಕ್ತೀನಿ. ಥ್ಯಾಂಕ್ ಯು ನನ್ನ ಮಾತಾಡ್ಸಿದ್ದಕ್ಕೆ ಅಂತ ಕೇಳ್ಕೊತಿದ್ದೀನಿ. ಸೊ ಇದೇ ಥರ ಯಾರು ನನ್ನ ನೋಡಿದ್ರೆ ಪ್ಲೀಸ್ ಮಾತಾಡಿಸಿ, ನನಗಿನ್ನೂ ತುಂಬ ಖುಷಿ ಆಗುತ್ತೆ. ಈಗ ಬಟ್ಟೆ ಒಗೆದು ಅದನ್ನು ಜಾಲಿಸಿ ಅದನ್ನು ಒಣಗಾಕಬೇಕು ಅಂದರೆ ಅದು ತಲೆನೋವು. ಫಸ್ಟು ಆ ಕೆಲಸ ಮುಗಿಸ್ಬಿಟ್ರೆ, ಯಾಕಂದರೆ ಇವಾಗ ಮಳೆಗಾಲ ಬೇರೆ ಶುರುವಾಗಿದೆ. ಆಮೇಲೆ ಬಟ್ಟೆ ಒಣಗಾಕೋದು ಲೇಟ್ ಆಗೋಗುತ್ತೆ. ಅದು ಅರ್ಧಂಬರ್ಧ ಒಣಗಿದ್ರೆ ಸ್ಮೆಲ್ ಬರುತ್ತೆ. ಮಳೆ ಬರಬೇಕು, ನಮ್ಮ ಬಟ್ಟೆ ಸ್ಮೆಲ್ ಬಂದರೂ ಪರವಾಗಿಲ್ಲ, ಮಳೆ ಬರಬೇಕು, ಚೆನ್ನಾಗಿ ನಮ್ಮ KRS ತುಂಬಬೇಕು, ಎಲ್ರಿಗೂ ನೀರು ಸಿಗಬೇಕು. ಮತ್ತು ಡಸ್ಟಿಂದ ಎಷ್ಟೋ ಜನಕ್ಕೆ ಡಸ್ಟ್ ಅಲರ್ಜಿ ಮತ್ತು ಸನ್ಸ್ಟ್ರೋಕ್ ಎಲ್ಲ ಆಗಿದೆ ಅಂತ ತುಂಬ ಕಡೆ ನಾನು ಕೇಳಿದ್ದೆ. ಅದರಿಂದ ಅದೆಲ್ಲ ಆಗಬಾರ್ದು ಅಂದರೆ ಮಳೆ ಬರಬೇಕು. ಸೊಳ್ಳೆ ಎಲ್ಲ ಸ್ಟಾರ್ಟ್ ಆಗುತ್ತೆ, ಬಟ್ ತುಂಬ ಕಡೆ ನೀರು ತುಂಬ್ಕೊತಿದೆ, ವ್ಯಾಪಾರಸ್ಥರಿಗೆಲ್ಲ ಕಷ್ಟ ಏನೋ, ಬಟ್ ಮಳೆ ಬರಬೇಕು, ತುಂಬ ಒಳ್ಳೆಯದು. ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕು, ಇನ್ನೂ ಮಾಡೋಕ್ಕಾಗಲ್ಲ. ಅದರಿಂದ ಸೊ ಇನ್ನೇನು ಹೇಳಲ್ಲ, ಹ್ಯಾಪಿ ರೈನಿ ಸೀಸನ್ ಅಂತ ಹೇಳ್ಬೋದು. ನಂಗೆ ತುಂಬ ಇಷ್ಟ ರೈನಿ ಸೀಸನ್ ಅಂದರೆ. ನಂಗೆ ಹೊರಗಡೆ ಹೋಗಿ ತುಂಬ ಇಷ್ಟ. ನಾನು ಒಬ್ಬಳೇ ಇಷ್ಟಪಟ್ಟರೆ ಆಗಲ್ವಲ್ಲ, ನನ್ನ ಗಂಡನೂ ಇಷ್ಟಪಡಬೇಕು. ನೋಡಬೇಕು, ರೈನಿ ಸೀಸನ್ ಮುಗಿದ್ರು ಒಳಗಡೆ ಎಲ್ಲಾದರೂ ಹೋಗಿ ಬರಬೇಕು. ನನಗೆ ನೀರು ಜಾಗ ಇಂಥ ಕಡೆ ಎಲ್ಲ ಇವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ, ಏನು ಮಾಡೋದು. ಸೊ ಸದ್ಯದಲ್ಲ ಇನ್ನೂ ಎಲ್ಲ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಕೂಡ ವ್ಲಾಗ್ ಮಾಡಿ ನಾನು ನಿಮಗೆ ನೋಡಿಸ್ತೀನಿ. ಸೊ ಆದಷ್ಟು ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಆ ಥರ ವ್ಲಾಗ್ಸ್ ಮಾಡೋದಕ್ಕೆ ಬರೋದಕ್ಕೆ ನನಗೂ ರೀಸನ್ಗಳು ಸಿಗ್ತಾ ಇರಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ, ನಿಮಗೆ ನೋಡಿಸ್ಕೊಳ್ಳೋದಕ್ಕೆ ಅಷ್ಟೇ. ಸೊ ಈ ಸಂಗೀತ ಕನ್ನಡ ವ್ಲಾಗ್ಸ್ನ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ, ಸರಿನಾ? ಸಪೋರ್ಟ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋ ನೋಡ್ತಾರೆ, ಮಿಸ್ ಮಾಡ್ಕೊಳ್ತೀರಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.